ಎಂತ ಒಳ್ಳೆ ಅವಕಾಶ ಕೈ ತಪ್ಪೋಯ್ತು. ಈ ಮನೇಲಿ ನಾನು ಯಾವ ಕೆಲಸ ಕೈ ಹಾಕಿದ್ರು ಬರೀ ಅವಮಾನ ಅನುಭವಿಸೋದೇ ಆಗೋಯ್ತು. ಇರ್ಬೇಕಾದ್ರೂ ನನ್ನ ಕೈಯಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಅವಾಗ ಅನಂದಾರಿ ಹೇಳಕ್ ಬಂದಿದ್ಯಾ? ನಿಮ್ ಏಕಾಂತಕ್ಕೆ ಬೊಂಗೊ ತಂದುಬಿಟ್ಟೆ ಅನಿಸ್ತದೆ. ಕ್ಷಮಿಸ್ಬಿಡಿ ಜಗದೀಶಪ್ಪ ಅವರೇ. ನೀವೇನಾರ ಉಪಾಯ ಮಾಡ್ಬೇಕು. ಮಾತ್ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ. ಏನಾದ್ರೂ ಉಪಾಯ ಮಾಡ್ಬೇಕು, ಆದ್ರೂ ಉಪಾಯ ಮಾಡ್ಬೇಕು. ಅದೇನ್ ಮಾಡ್ಬೇಕು ಅಂತ ಬರೋ. ಅದು ಅದ್ ಸರಿ, ನೀನ್ ಯಾರ್ದೋ ಬಗ್ಗೆ ಹೇಳ್ತಾ ಇದ್ದಲ್ಲ, ಎಲ್ಲಿ ಆ ಹುಡುಗಿ? ಈಗಿಂದ ಈಗ್ಲೇ ಆ ಹುಡುಗಿ ನನಗ್ ಬೇಕು. ನಿಧಾನ ನಿಧಾನ, ಇಲ್ಲಿ ಕೂತ್ಕೋ. ತುಂಬಾ ನೋವಾಗ್ತಿದ್ಯಾ ಕಂದ? ಇಲ್ಲಿ ಔಷಧಿ ಹಚ್ತೀನಿ. ಅಲ್ಲಿ ಯಾಕೋ ಶ್ರೀಕಾಂತ ಹೀಗ್ ಮಾಡ್ತೀಯ? ನೋಡು, ಊಟ ಮಾಡಬಾರ್ದಪ್ಪ. ಏನ್ ಚಿಕ್ಕ ಮಗು ತರ ಆಡ್ತಿದ್ಯಾ? ಕೊಡಿಲಿ, ಕೈ ಕೊಡು ಜಾಣ, ಕೈ ಕೊಡು. ಒಂಚೂರು ಔಷಧಿ ಹಚ್ಚುತ್ತೆ. ನನ್ಗೆ ಇರೋದಕ್ಕೆ ಬಿಡು. ಅಮ್ಮ, ನೀನು ಇಲ್ಲಿಂದ ಹೋಗು. ಯಾಕೋ ನನ್ ಮೇಲೆ ಯಾಕೋ ಕೋಪ ನಿಂಗೆ? ಅಮ್ಮ, ಇವಾಗ ನನ್ಗೊಬ್ನೇ ಇರೋದಕ್ಕೆ ಬಿಡು. ನೀವು ನನಗೋಸ್ಕರ ಎಷ್ಟು ಸಹಾಯ ಮಾಡಿದೀರಾ ಅಂತ, ನನ್ನ ಜೀವ ಉಳಿಸಿದ್ದೀರ. ಸರಿಯಾಗಿರೇ ನೀನಿಲ್ಲದೆ ಎಲ್ಲ ನಿಮ್ ದೊಡ್ಡತನ ಸೌಕರ್ಯ. ನೀವು ಮಾಡಿದ ಉಪಕಾರದ ಋಣನ ಹೆಂಗ್ ತೀರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ? ಅಮ್ಮೋರೆ, ಯಜಮಾನ್ರು ಇದನ್ನ ಹಚ್ಚಿಸ್ಕೊಳಕ್ ಒಪ್ಕೊಳ್ಳಿಲ್ಲ. ನಿನ್ ಬೆರಳು ಹೆಂಗಿದೆ? ಪರವಾಗಿಲ್ಲ ಅಮ್ಮೋರೆ. ಅಮ್ಮೋರೆ, ಅದು ಇವತ್ತು ನಾನು ಅಡುಗೆ ಮಾಡೋಣ ಅಂತಿದ್ದೆ. ನಾನು ಮಾಡ್ಬೋದಾ? ನೀನು ಅಡುಗೆ ಮಾಡ್ತೀಯಾ? ಏನು ಮಾಡ್ತೀಯಾ? ಏನಾರು ಸಿಹಿ ಮಾಡೋಣ ಅಂತ. ನಮ್ಮ ಶ್ರೀಕಾಂತನ್ಗೆ ಸಿಹಿ ಅಂದ್ರೆ ಇಷ್ಟ. ಕುದ್ದೆಸೆ ಇಲ್ದೇ ಇರೋಳ್ ಕೈಲಿ ಅಡುಗೆ ಹೊರಟಿದ್ದೀರಲ್ಲ. ಇದಕ್ಕೂ ಮುಂಚೆ ಈ ಕೈ ರುಚಿನ ನೀನು ನೋಡಿದ್ಯಾ, ನೆನಪಿರ್ಲಿ. ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಅಷ್ಟಕ್ಕೂ ಅವತ್ತಿಳು ಅಡುಗೆ ಬಡಿಸಿದಷ್ಟೇ ಬಿಟ್ರೆ ಅಡುಗೆ ಏನೂ ಮಾಡಿರ್ಲಿಲ್ಲ. ಯಾರು ಏನೇ ಹೇಳಿ, ನಾನಂತೂ ಇದನ್ನ ಕೇಳಕ್ ತಯಾರಿಲ್ಲ.